ಮೊದಲಿಗೆ ಮಹೇಂದ್ರ ರೆಡ್ಡಿ ಕೇಸ್ ವಿಚಾರಕ್ಕೆ ಬರೋಣ. ಈ ಮಹೇಂದ್ರ ರೆಡ್ಡಿ ತನ್ನ ಪತ್ನಿಯನ್ನ ಪ್ರೇಯಸಿಗಾಗಿ ಕೊಲೆ ಮಾಡಿಬಿಟ್ಟಿದ್ದ. ಅಂದರೆ ಪತ್ನಿಯ ಉಸಿರು ನಿಲ್ಲಿಸಿದ್ದ. ಅದು ಓವರ್ ಡೋಸ್ ಅನಸ್ತೇಷಿಯಾ ಕೊಟ್ಟು ಅನ್ನುವಂತಹ ವಿಚಾರಗಳು ಜೊತೆಗೆ ಅನುಮಾನಗಳು ಪೊಲೀಸ್ ತನಿಖೆಯಿಂದ ಹೊರಗೆ ಬರ್ತಾ ಇದ್ದಾವೆ. ಸೊ ಅಲ್ಲಿಗೆ ಪ್ರೀ ಪ್ಲಾನ್ ಮಾಡಿನೇ ಓವರ್ ಡೋಸ್ ಅನಸ್ತೇಷಿಯಾವನ್ನ ಕೊಟ್ಟು ಕೊಲೆ ಮಾಡಿರುವಂತಹ ಶಂಕೆಯನ್ನ ಮೇಲ್ನೋಟಕ್ಕೆ ವ್ಯಕ್ತಪಡಿಸಲಾಗ್ತಾ ಇದೆ. ಈ ಮಹೇಂದ್ರ ರೆಡ್ಡಿ ಆತನ ಕುಟುಂಬಕ್ಕೆ ಕ್ರಿಮಿನಲ್ ಹಿಸ್ಟ್ರಿ ಇದೆ ಅನ್ನೋದು ಗೊತ್ತಾಗಿದೆ. ಸೊ ಹಾಗಾಗಿ 4 ಆಂಗಲ್ನಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ ಮಾರತಳ್ಳಿ ಪೊಲೀಸರು. ಒಂದಲ್ಲ ಎರಡಲ್ಲ 4 ಆಂಗಲ್ನಲ್ಲಿ ಮಾರತಳ್ಳಿ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಮೊದಲನೇದಾಗಿ ಆಕೆಗೆ ಏನೋ ಒಂದು ಕಾಯಿಲೆ ಇತ್ತು, ಅದನ್ನು ಮುಚ್ಚಿಟ್ಟು ತಮಗೆ ಮದುವೆ ಮಾಡಿಕೊಡಲಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಆಂಗಲ್ನಲ್ಲಿ ಏನೋ ಪರಸ್ತಿ ಅಥವಾ ಪ್ರೇಯಸಿಗ ಕಾರಣದಿಂದಾಗಿಯೇ ಪತ್ನಿಯನ್ನ ಕೊಲೆ ಮಾಡಿದ್ದಾರೆ ಅನ್ನುವಂಥ ಅನುಮಾನಗಳು. ಯಾವ್ಯಾವ ಅನುಮಾನ ಯಾವ್ಯಾವ ಆಂಗಲ್ಲು ತೋರಿಸ್ತಾ ಹೋಗ್ತೀನಿ. ನಂಬರ್ 1, ಆರೋಪಿ ಮಹೇಂದ್ರ ರೆಡ್ಡಿಗೆ ಅಕ್ರಮ ಸಂಬಂಧ ಇದ್ದ ಬಗ್ಗೆ ಶಂಕೆ ಇದೆ. ಸೊ ಹಾಗಾಗಿ ಮೊಬೈಲನ್ನು ವಶಕ್ಕೆ ಪಡೆದು ಪೊಲೀಸರು ಪರಿಶೀಲಿಸ್ತಾ ಇದ್ದಾರೆ. ಹಾಗಾಗಿ ಆರೋಪಿಯನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಇದು ಒಂದು ಆಂಗಲ್ಲು. ನಂಬರ್ 2, ಹಣಕಾಸಿನ ವಿಚಾರದ ಆಯಾಮದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಏನೋ ಕ್ಲಿನಿಕ್ ತೆರೆಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ನಂಬರ್ 3, ಅನಾರೋಗ್ಯದಿಂದ ಬಳಲ್ತಾ ಇದ್ಲು ಪತ್ನಿ, ಹಾಗಾಗಿ ನನಗೆ ಬೇಡ ಅಂತ ಕೊಲೆ ಮಾಡಿದ್ದಾನೆ ಅನ್ನೋ ಆರೋಪ. ಅನಸ್ತೇಷಿಯಾವನ್ನ ಬಳಕೆ ಮಾಡಿ ಡ್ರಗ್ಸ್ ತಂದಿದ್ದು, ಆ ಆಂಗಲ್ಲು. ನಂಬರ್ 4, ಡ್ರಗ್ಸ್ ತಂದಿದ್ದು ಎಲ್ಲಿಂದ ಅನ್ನೋದರ ಬಗ್ಗೆಯೂ ಕೂಡ ತನಿಖೆ ಆಗ್ತಾ ಇದೆ. ಅಥವಾ ಯಾವ ಮೆಡಿಕಲ್ನಲ್ಲಿ ಖರೀದಿ ಮಾಡಿದ್ದರ ಬಗ್ಗೆಯೂ ಕೂಡ ತನಿಖೆ ನಡ್ತಾ ಇದೆ. ಆರೋಪಿಯ 6 ತಿಂಗಳ ಫೋನ್ ಕಾಲ್ CDR ಅನ್ನ ತೆಗೆಸಿದ್ದಾರೆ ಪೊಲೀಸರು. ಪತ್ನಿ ನಿಧನದ ಬಳಿಕ ಯಾರ್ಯಾರ ಜೊತೆಗೆ ಹೆಚ್ಚು ಸಂಪರ್ಕದಲ್ಲಿದ್ದ, ಯಾವ್ಯಾವ ಸ್ಥಳದಲ್ಲಿ ವಾಸ್ತವ್ಯವನ್ನ ಹೂಡಿದ್ದ, ಜೊತೆಗೆ ಯಾರು ಅದಕ್ಕೆ ಹೆಲ್ಪ್ ಮಾಡಿದ್ರು, ಈ ಎಲ್ಲ ಆಯಾಮದಲ್ಲೂ ತನಿಖೆ ಮಾಡಲಾಗ್ತಾ ಇದೆ. ಓವರ್ ಡೋಸ್ ಅನಸ್ತೇಷಿಯಾವನ್ನ ಕೊಟ್ಟಿರೋದು ನಂಬರ್ 1. ಜೊತೆಗೆ ಕ್ರಿಮಿನಲ್ ಹಿಸ್ಟ್ರಿ ಕೂಡ ಈತನ ಕುಟುಂಬಕ್ಕೆ ಇದೆ ಅನ್ನುವಂಥ ಒಂದು ಅನುಮಾನ. ಆ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ತನಿಖೆ ಮಾಡಲಾಗ್ತಾ ಇದೆ. ಈತನೊಬ್ಬನೇ ಅಂದರೆ ಮಹೇಂದ್ರ ರೆಡ್ಡಿ ಮಾತ್ರನೇ, ಆತ ಡಾಕ್ಟರ್ ಆಗಿರೋದ್ರಿಂದ ಯಾವ ಮೆಡಿಸನನ್ನು ಕೊಟ್ಟರೆ ಯಾವ ರೀತಿಯಾಗಿ ಸಾವನ್ನಪ್ತಾರೆ, ಜೊತೆಗೆ ಡೌಟ್ ಬರಬಾರ್ದು ಅನ್ನೋ ಆ್ಯಂಗಲ್ನಲ್ಲೂ ಕೂಡ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಆತ ಯೋಚನೆ ಮಾಡಿ ಈ ಕೃತ್ಯವನ್ನು ಎಸಗಿರ್ತಾನೆ. ಈ ಕೃತ್ಯಕ್ಕೆ ಯಾರಾದರೂ ಹೆಲ್ಪ್ ಕೊಟ್ಟಿರಲೇಬೇಕಲ್ಲ. ಸೊ ಹಾಗಾಗಿ ಆ ಸಹಾಯಕರನ್ನ ಹುಡುಕಾಟದಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಮತ್ತೊಂದು ಆ್ಯಂಗಲ್ನಲ್ಲಿ ನೋಡಬೇಕು ಏನು ಗೊತ್ತಾಗುತ್ತೆ ತನಿಖೆಯಲ್ಲಿ ಅಂತ. ಡೀಟೇಲ್ಸ್ ಕೊಡ್ತಾರೆ. ಈ ತನಿಖೆಯ ಭಾಗವಾಗಿ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈನ್ನಲ್ಲಿದ್ದಾರೆ. ವೆಂಕಟೇಶ್, ಪೊಲೀಸರು ಸುಮಾರು 4 ಆ್ಯಂಗಲ್ನಲ್ಲಿ ತನಿಖೆಯನ್ನು ಕೈಗೊಂಡಿದ್ದಾರೆ. ಒಂದು ಹಣಕಾಸಿನ ವಿಚಾರ, ಜೊತೆಗೆ ಅಕ್ರಮ ಸಂಬಂಧ ವಿಚಾರ, ಜೊತೆಗೆ ಹಣಕಾಸಿನ ವಿಚಾರ ಸೇರಿದಂತೆ ಡ್ರಗ್ಸ್ ವಿಚಾರದಲ್ಲೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಈ 4 ಆ್ಯಂಗಲ್ನಲ್ಲಿ ಯಾವುದಾದ್ರಲ್ಲ ಒಂದರಲ್ಲಿ ಲೀಡ್ ಸಿಕ್ಕಿದೆಯಾ ಪೊಲೀಸರಿಗೀಗ? ಶರತ್, ಸದ್ಯ ಈಗ ನಿನ್ನೆ ಏನು ಕೊಲೆ ಪ್ರಕರಣ FSL ರಿಪೋರ್ಟ್ ಬಂದ ನಂತರ ಆತನ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಸಹಜವಾಗಿ ಕೂಡ ಈತ ವೈದ್ಯನಾಗಿರೋದ್ರಿಂದಾಗಿ ಇವನಿಗೆ ಎಲ್ಲಿ ಅನಸ್ತೇಷಿಯಾ ಸಿಕ್ತು ಅನ್ನೋದ್ರ ಬಗ್ಗೆ ಯಾವುದೇ ಡೌಟ್ ಇರಲ್ಲ. ಯಾಕಂತ ಹೇಳಿದ್ರೆ ಆತ ಒಂದು ಕೆಲಸ ಮಾಡೋ ಜಾಗದಲ್ಲಿ ಕೂಡ ಏನು ರೋಗಿಗಳಿಗೆ ಕೊಡ್ತಾರೆ, ಅದನ್ನು ಕೂಡ ಈತ ತಂದಿರಬಹುದು, ಅಥವಾ ಅಲ್ಲಿಂದ ತರೋದ್ರಿಂದಾಗಿ ಏನಾದ್ರು ಡೌಟ್ ಬರಬಹುದು, ಯಾಕೆ ಏನಂತ ಕೇಳ್ತಾರೆ ಅನ್ನುವಂತ ಉದ್ದೇಶದಿಂದಾಗಿ ಬೇರೆ ರೋಗಿಗಳಿಗೆ ಒಂದು ಚೀಟಿಯನ್ನ ಬರೆದು ಕೊಡುವಂತಹ ಕೆಲಸವನ್ನ ಈತ ಕೂಡ ಮಾಡಿ ಬೇರೆ ಕಡೆಯಿಂದ ತರಿಸಿಕೊಂಡಿರಬಹುದು. ಸೊ ಈ 2 ಆಂಗಲ್ಗಳಲ್ಲೂ ಕೂಡ ಇದನ್ನ ತನಿಖೆ ಮಾಡ್ತಾ ಇದ್ದಾರೆ. ಇದಾದ ಬಳಿಕ ಹಣಕಾಸಿನ ವಿಚಾರವಾಗಿ ಏನಾದ್ರೂ ಈತನಿಗೆ ವೈಮನಸ್ಸಿತ್ತ ಅಥವಾ ಏನಾದ್ರೂ ಬೇರೆ ವಿಚಾರಗಳಿತ್ತ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈತ ಒಂದು ಹಾಸ್ಪಿಟಲ್ ಅನ್ನ ಕಟ್ಟಿಸಬೇಕು, ಅದಕ್ಕೆ ಹಣವನ್ನು ತೆಗೆದುಕೊಂಡ ಅಂತ ಹೇಳಿ ಮೃತ ಕೃತಿಕಾ ಅವಳ ಬಳಿ ಕೂಡ ಸಾಕಷ್ಟು ಬಾರಿ ಕೇಳ್ಕೊಂಡಿದ್ದ. ಆಗ ಆಕೆ ಕೂಡ ಅವ್ರ ತಂದೆ ಹತ್ರ ಹೇಳಿದಾಗಂತ ವೇಳೆಯಲ್ಲಿ ಅವರು ಹಾಸ್ಪಿಟಲ್ ಕಟ್ಟೋದಕ್ಕಾಗಲ್ಲ, ಬದಲಾಗಿ ಒಂದು ಕ್ಲಿನಿಕ್ ಅನ್ನು ಕೂಡ ಮಾಡ್ಕೊಡ್ತೀವಿ ಅಂತ ಹೇಳಿ ಕ್ಲಿನಿಕ್ ಅನ್ನು ಕೂಡ ಓಪನ್ ಮಾಡ್ಕೊಟ್ಟಿದ್ರು. ಅದಾದ ನಂತರ ಕೂಡ ಈತ ಈ ಅತ್ಯಾಚಾರ ಅಂದ್ರೆ ಈ ಕೊಲೆ ಆದ ನಂತರ ಈತ ಊರ್ ಬಿಟ್ಟಿರ್ತಾನೆ. 6 ತಿಂಗಳ ಕಾಲ ಎಲ್ಲಿ ಹೊರಗಡೆ ಸುತ್ತಾಟವನ್ನ ಮಾಡ್ತಾ ಇರ್ತಾನೆ. ಆ ವೇಳೆಯಲ್ಲಿ ಅವನು ಯಾರ ಜೊತೆ ಕಾಲ ಕಳೀತಾ ಇದ್ದ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರಿಗೆ ಈಗ ಅನುಮಾನ ಮೂಡಿದೆ. ಯಾಕಂತ ಹೇಳಿದ್ರೆ ಹೆಂಡತಿ ಇದ್ದಂತ ವೇಳೆಯಲ್ಲಿ ಪ್ರತಿನಿತ್ಯ ಮನೆಗೆ ಬರಬೇಕಾಗಿತ್ತು, ಲೇಟ್ ಆದ್ರೆ ಕೇಳ್ತಾ ಇದ್ರು. ಆದ್ರೆ ಹತ್ಯೆ ಆದ ನಂತರ ಈತ ಎಲ್ಲಿ ಹೋಗ್ತಾ ಇದ್ದ ಏನು ಅನ್ನೋದ್ರ ಬಗ್ಗೆ ಯಾರಿಗೂ ಹೇಳಬೇಕಾದಿಲ್ಲ. ಒಂದ್ ಕಡೆ ಮನೆಯವರು ಕೂಡ ಹೆಂಡತಿಯನ್ನ ಕಳ್ಕೊಂಡಿದ್ದಾನೆ, ನೋವಲ್ಲಿ ಹೊರಗಡೆ ಓಡಾಡ್ತಿರ್ಬೋದು ಅಂತ ಹೇಳಿ ಅನ್ಕೊಳ್ತಾರೆ ಅಂತ ಹೇಳಿ. ಸೊ ಇದನ್ನ ಕೂಡ ಸಿಂಪತಿಯನ್ನ ಕ್ರಿಯೇಟ್ ಮಾಡುವ ಉದ್ದೇಶದಿಂದಾಗಿ ತನಗೆ ಇಷ್ಟ ಬಂದ ರೀತಿಯಲ್ಲಿ ಕೂಡ ಸುತ್ತಾಟವನ್ನ ಮಾಡ್ತಾ ಇದ್ದ. ಅನೈತಿಕ ಸಂಬಂಧ ಹಿನ್ನೆಲೆಯಲ್ಲಿ ಹೆಂಡತಿಯನ್ನ ಕೊಲೆ ಮಾಡಿದ್ದಾನೆ ಅನ್ನುವಂತ ಆರೋಪವನ್ನು ಕೂಡ ಅವರ ಮೃತ ಕೃತಿಕಾ ಅವರ ಅಕ್ಕ ನಿಖಿತಾ ಮಾಡ್ತಾ ಇರುವಂತಹದ್ದು. ಸದ್ಯ ಆ ಆಂಗಲ್ನಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈತನ ಒಂದು ಕಾಲ್ ಡೀಟೇಲ್ ಅನ್ನು ಕೂಡ ತೆಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಒಂದು ದಿನ ಕೊಲೆ ಆದ ನಂತರದಲ್ಲಿ ಯಾರಿಗೆ ಕರೆ ಮಾಡಿದ್ದ, ಅಲ್ಲಿಂದ ಇಲ್ಲಿವರೆಗೂ ಕೂಡ ನಿರಂತರವಾಗಿ ಈ ವಿಚಾರವನ್ನ ಯಾರ ಬಳಿ ಆದ್ರೂ ಡಿಸ್ಕಷನ್ ಮಾಡಿದ್ನ, ಅಥವಾ ಯಾಕಂದ್ರೆ ಅವರು ಈಗ ಆರೋಪ ಮಾಡ್ತಾ ಇರುವಂತದ್ದು ಏನಂದ್ರೆ ಒಂದು ಅನೈತಿಕ ಸಂಬಂಧ ಹಿನ್ನೆಲೆಯಲ್ಲಿ ತನ್ನ ತಂಗಿಯನ್ನ ಕೊಲೆ ಮಾಡಿದ್ದಾನೆ ಅಂತ ಹೇಳಿ. ಈ ಕೊಲೆ ಆದ ನಂತರ ಅವರ ಜೊತೆ ಏನಾದ್ರೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾನ, ಅಥವಾ ನಿರಂತರವಾಗಿ ವಾಟ್ಸ್ಆಪ್ ಆಗಿರ್ಬೋದು, ವಿಡಿಯೋ ಕಾಲ್ ಆಗಿರ್ಬೋದು,
ಬೇರೆ ಬೇರೆ ರೀತಿಯಾದಂತಹ ಒಂದು ಚಾಟ್ ಆಗಿರ್ಬೋದು ಇವೆಲ್ಲವನ್ನು ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಆ ಆಂಗಲ್ ನಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆ ಮೊಬೈಲ್ ಅನ್ನ ವಶಕ್ಕೆ ಪಡೆದ ನಂತರ ಈ ಒಂದು ಕಾಲ್ ಡೀಟೇಲ್ಸ್ ಅನ್ನ ಕೂಡ ಮಾಡ್ತಾರೆ. ಆಗ ಯಾರ ಜೊತೆ ಹೆಚ್ಚಾಗಿ ಕಾಂಟ್ಯಾಕ್ಟ್ ಇದ್ದ, ಈ ವಿಚಾರವನ್ನ ಶೇರ್ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಅದನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಜೊತೆಗೆ ಈ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಕೃತಿಕಾಗೆ ಸೇರ್ಬೇಕಾದಂತಹ ಒಂದು ಜಮೀನು ಇರ್ಬೋದು, ಮನೆ ಇರ್ಬೋದು, ಒಡವೆ ಇರ್ಬೋದು, ಇವೆಲ್ಲವನ್ನು ಕೂಡ ತೆಗೆದುಕೊಂಡು ಬಾ ಅಂತ ಹೇಳಿ ಏನಾದ್ರೂ ಒತ್ತಡ ಹಾಕಿದ್ದ ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಯ 4 ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇರುವಂತಹ ಪೊಲೀಸರಿಗೆ ಯಾವೆಲ್ಲ ಅಂಶಗಳು ಈಗ ಪ್ರಾಥಮಿಕವಾಗಿ ಸಿಗುತ್ತೆ ಅನ್ನೋದು ಕೂಡ ತೀವ್ರ ಕುತೂಹಲ ಕೂಡಿಸಿರುವಂತಹ ದೃಶ್ಯ.